ಫಂಡರ್ ಮ್ಯಾಕ್ಸ್ ಇದನ್ನ ಹಾಕಿ ಡೋರ್ ಮಾತ್ರ ಸೊ ಗೇಟ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿದೆ 5 ಫೀಟ್ ಅನ್ಸತ್ತೆ 5 ಅಲ್ಲ ಸರ್ 5 ಫೀಟ್ ಇದೆ ಸೊ ಆಕ್ಚುಲಿ ಅದು ಕುವೆಂಪು ಅವ್ರ ಮನೆ ಹೆಸರು ತುಂಬಾ ಇಷ್ಟ ಆಯ್ತು ಆ ಹೆಸರು ಅದು ನಮಿಗೂ ಸೂಟ್ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಉದಯ ರವಿ ಇಟ್ಟಿದೀವಿ. ವೆಲ್ಕಮ್ ಟು ಕಿಚನ್. ಸೊ ಮಂಜು ಅವ್ರ ಕಿಚನಿಗೆ ಎಲ್ಲರಿಗೂ ವೆಲ್ಕಮ್. ಯಾಕೆ ನಾನು ಇವ್ರ ಕೈಲಿ ಎಕ್ಸ್ಪ್ಲೈನ್ ಮಾಡಿಸ್ತಿದ್ದೀನಿ ಅಂದ್ರೆ ಇದು ಬೆಳಕಿಗೂ ಅಡ್ಜಸ್ಟಬಲ್ ಮಾಡ್ಕೋಬಹುದು. ಓಕೆ ಇಂದ ಮೇಲ್ಗಡೆ ಇದನ್ನ ನೀವು ನೋಡ್ಬೋದು, ಅಲ್ಲಿ ಕಾಣಿಸ್ತಾ ಇದೆಯಾ? ಸೊ ಈ ತರ ಹೋಮ್ ಅಂತ ಮೇಲ್ಗಡೆ ಸನ್ಲೈಟ್. ಆದ್ರೂ ಏನ್ ಗೊತ್ತಾ, ಒಂದು ಶರ್ಟ್ ಕೂಡ ಆ ಕಡೆ ಈ ಕಡೆ ಆಗ್ದಂಗೆ ಎಷ್ಟು ನೀಟಾಗಿ ಜೋಡಿಸಿಟ್ಟಾರ ನೋಡಿ. ಹಾ ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ವಿಡಿಯೋ ತಗೊಬಂದಿದ್ದೀನಿ. ಏನಪ್ಪ ಅದು ಅಂತಿದ್ದೀರಾ? ಎಸ್, ಇಂಟೀರಿಯರ್, ಹೌಸ್ ಇಂಟೀರಿಯರ್ ಮನೇನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ, ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ಅಂತ ಒಂದು ಹೊಸ ಮನೆ ಕನ್ಸ್ಟ್ರಕ್ಟ್ ಆಗಿತ್ತು. ಉದಯ ರವಿ ಅಂತ ಮನೆ ಹೆಸರುನೇ ಒಂಥರ ಡಿಫ್ರೆಂಟ್ ಆಗಿದೆ. ಇವರು ಮಂಜುಳಾ ಪ್ರಸಾದ್ ಅಂತ ನನ್ನ ಫ್ರೆಂಡ್ ಮನೆ. ಸೊ ಅವ್ರದ್ದು ಇಂಟೀರಿಯರ್ ಹೇಗಿದೆ, ಔಟ್ಲುಕ್ ಬಂದು ಈ ಥರ ಇದೆ. ಮನೆ ಮಾತ್ರ ತುಂಬ ಚೆನ್ನಾಗಿದೆ, ಡ್ಯೂಪ್ಲೆಕ್ಸ್ ಹೌಸು. ಇಲ್ಲಿ ಹೊರಗಡೆ ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಈ ಥರ ಸ್ಟೆಪ್ಸು ಕೊಟ್ಟಿದ್ದಾರೆ. ಸ್ಕಿಪ್ ಆಗಬಾರ್ದು. ಇವಾಗ ಏನಾದ್ರು ಏಜ್ಡ್ ಪರ್ಸನ್ಸ್ ಎಲ್ಲ ಓಡಾಡ್ತಾ ಇರ್ತಾರಲ್ವ ಮನೆ ಮುಂದೆ, ಅವಾಗ ಸ್ಲಿಪ್ ಆಗಬಾರ್ದು ಅಂತ ಈ ಥರ ಮಾಡಿಸಿದ್ದಾರೆ. ಮನೆ ಮಾತ್ರ ತುಂಬಾ ನೀಟಾಗಿ ಬಂದಿದೆ. ಎಲ್ಲ ಇಂಜಿನಿಯರಿಂಗ್ ಪ್ಲಾನ್ಸ್ ಅಂತೆ, ತುಂಬ ಚೆನ್ನಾಗಿದೆ. ಒಳಗಡೆ ಎಂಟ್ರಿ ಆಗೋಣ, ತೋರಿಸ್ತೀನಿ ಹೇಗಿದೆ ಅಂತ. ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಸೊ ಮೆಜರ್ಮೆಂಟ್ ಎಲ್ಲ ಏನಿದೆ ಅಂತ ಅವ್ರ ಹತ್ರನೇ ಹೇಳಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ ಇವಾಗ. ಇವ್ರ ಮನೆಯ ಔಟ್ಲುಕ್ ಬಂದು ಈ ಥರ ಇದೆ. ಒಳಗಡೆ ಎಂಟ್ರಿ ಆಗೋದಕ್ಕೆ ಮುಂಚೆ ನಾನು ಈ ಗೇಟ್ ಬಗ್ಗೆ ಹೇಳ್ತೀನಿ. ಸ್ಟೇನ್ಲೆಸ್ ಸ್ಟೀಲು ಮತ್ತು ಫಂಡರ್ ಮ್ಯಾಕ್ಸ್ ಅಂತ ಶೀಟ್ ಇದು. ಸೊ ಇದನ್ನು ಯೂಸ್ ಮಾಡಿ 5 ಫೀಟ್ ಇದೆಯಂತೆ ಇದು ಗೇಟು. ಸೊ 5 ಫೀಟ್ ಗೇಟು. ಆಮೇಲೆ ಫುತ್ತ ನೀವು ನೋಡ್ಬೋದು ಕವರ್ ಆಗಿದೆ. ಆ ಗೇಟ್ ಹತ್ರ ಮಾತ್ರ ಬಿಟ್ಟರೆ ಎಲ್ಲ ಕಡೆ ಇದರಿಂದ ಐರನ್ನಿಂದ ಕವರ್ ಮಾಡಿದರೆ. ಎಲ್ಲ ಸ್ಪಾಟ್ ಲೈಟ್ಗಳು ಹೊರಗಡೆಯಿಂದ ಲುಕ್ ವೈಸು ತುಂಬಾ ಚೆನ್ನಾಗಿದೆ. ಈ ಗೇಟ್ನ ಕ್ಲೋಸ್ ಮಾಡಿ ಒಳಗಡೆ ಹೋಗೋಣ ಇವಾಗ. ಬಿಗ್ ಸೈಜಲ್ಲಿ ಪಾರ್ಕಿಂಗ್ನ ತೊಗೊಂಡಿದ್ದಾರೆ. ಸೊ ಇನ್ನೂ ಸ್ವಲ್ಪ ಹಳೆ ವಸ್ತುಗಳನ್ನೆಲ್ಲ ಥಿಂಗ್ಸ್ನ ಅಲ್ಲೇ ಡಂಪ್ ಮಾಡಿದರೆ, ಕಾರ್ ಪಾರ್ಕಿಂಗ್ ಮಾಡಿದರೆ. ಆಮೇಲೆ ಅಲ್ಲಿ ನಿಮಗೆ ಆ ಕೃಷ್ಣಂದೊಂದು ಡೋರ್ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿಂದ ಒಂದು ಸ್ಟೇರ್ಕೇಸ್ನ ಒಳಗಡೆ ಇರೋ ಸ್ಟೇರ್ಕೇಸ್ನ ಯೂಸ್ ಮಾಡಿಕೊಂಡು ಹೊರ್ಗಡೆಗೆ ಡೋರ್ ತೊಗೊಂಡು ಇಲ್ಲಿ ಏನಾದರೂ ಹಳೆ ಥಿಂಗ್ಸ್ಗಳನ್ನ ಡಂಪ್ ಮಾಡೋದಕ್ಕೆ ಅಂತ ಇಲ್ಲಿ ಡೋರ್ನ ಕೊಟ್ಟಿದ್ದಾರೆ. ಸೊ ಇದು ಹೊರ್ಗಡೆಯಿಂದ ಡೋರ್ ಮಾಡಿಸಿದ್ದಾರೆ. ಆ ಕೃಷ್ಣಂದಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ನಾನು ಯೂಶ್ವಲಿ ತೋರಿಸ್ತಾ ಇರೋದೆಲ್ಲ ನೀವೇನಾದರೂ ಮನೆ ಕಟ್ಟಬೇಕು ಅಂತ ಇರೋರು ದಯವಿಟ್ಟು ಒಂದಲ್ಲ ಎರಡಲ್ಲ 10 ಮನೆನ ಲೈವ್ ಆಗಿ ವಿಸಿಟ್ ಮಾಡಿ ಮನೆ ಕಟ್ಸೋದ್ರಿಂದ ನಿಜವಾಗ್ಲೂ ನಮಗೇನೆ ಒಳ್ಳೆಯದು. ಒಂದೊಂದು ಮನೆಗೆ ಹೋದಾಗಲೂ ಒಂದೊಂದು ಐಡಿಯಾಸ್ ನಮಗೆ ಸಿಗುತ್ತೆ. ಸೊ ಹಾಗಾಗಿ ನಾನು ನಿಮ್ಗೇನಾದರೂ ಈ ಮನೇಲಿ ಐಡಿಯಾಸ್ ಸಿಕ್ಕರೆ ಒಳ್ಳೇದಾಗತ್ತೆ ಅಂತ ಈ ಪ್ರಯತ್ನನ ಮಾಡ್ತಾ ಇದ್ದೀನಿ. ಒಳಗಡೆ ಎಂಟ್ರಿ ಆಗೋಕ್ಕೆ ಮುಂಚೆನೇ ಲೆಫ್ಟ್ ಸೈಡಲ್ಲಿ ದೊಡ್ಡ ಸೈಜು ವಿಂಡೋ, ಅದೂ ಕೂಡ ಎಲ್ಲ ಸ್ಟೇನ್ಲೆಸ್ ಸ್ಟೀಲಿಂದ ಕಂಬಿಗಳನ್ನ ಹಾಕ್ಸ್ಕೊಂಡಿದ್ರೆ. ಇವಾಗ ಆಲ್ಮೋಸ್ಟು ಸ್ಟೀಲ್ ಕಂಬಿನ ಯೂಸ್ ಮಾಡ್ತಾರೆ. ಏನಕ್ಕಪ್ಪ ಅಂದರೆ ಒರೆಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ, ಪೇಂಟ್ ನೆಸೆಸಿಟಿ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಆಲ್ಮೋಸ್ಟ್ ಎಲ್ಲದೂ ಟೀಕ್ ಸ್ಪ್ರೇ ಪೇಂಟ್ನ ಮಾಡಿಸಿ ಟೀಕ್ದೇ ಯೂಸ್ ಮಾಡಿದ್ದಾರೆ. ಕಟ್ಟುವಾಗ್ಲಿಂದನೂ ನಾನು ಆ್ಯಕ್ಚುಲಿ ಮನೇನ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಔಟ್ಲುಕ್ ಬಂದು ಈ ಥರ ಇದೆ. ಗ್ರಾನೈಟು ಮತ್ತು ವೆಟ್ರಿಫೈಡ್ನ ಯೂಸ್ ಮಾಡಿಕೊಂಡು ಮೇಲ್ಗಡೆ ಕೂಡ ಇದ್ರದ್ದು ಕಂಬಿನ ಕೊಟ್ಟಿದ್ದಾರೆ. ಇದು ಬಂದು ಐರನ್ ಕಂಬಿಗಳು ಲುಕ್ ವೈಸು ಚೆನ್ನಾಗಿರತ್ತೆ ಅಂತ ಮಾಡಿಸಿದರೆ. ಇಲ್ಲೊಂದು ಸ್ಟೋರೇಜ್ಗೆ ಏನಾದರೂ ಚಪ್ಪಲಿ ಗಿಪ್ಲಿ ಅದರದ್ದೆಲ್ಲ ಜೋಡಿಸ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಇದು ಹೊರಗಡೆ ಕೂತ್ಕೊಂಡು ಟೀ ಕುಡಿಯೋದಕ್ಕೆ ಇಲ್ಲಾಂದರೆ ಪೇಪರ್ ಓದೋದಕ್ಕೂ ಚೆನ್ನಾಗಿರುತ್ತೆ ಅಂತ ಅವರು ಇದಲ್ಲೊಂದು ಇದನ್ನ ಮಾಡಿಸಿದ್ದಾರೆ, ಸ್ಟ್ಯಾಂಡ್ ಟೈಪು. ಆಮೇಲೆ ಎಂಟ್ರೆನ್ಸಲ್ಲಿ ಗಣೇಶ, ಸೊ ಬಾಸ್ ಗಣೇಶನ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಗಣೇಶದು ಒಂದು ಇದನ್ನ ಹಾಕ್ಸಿದ್ದಾರೆ. ಐಡಲ್ ಥರ ಇದೆ, ಚೆನ್ನಾಗಿದೆ. CCTV ಆಲ್ಮೋಸ್ಟ್ ಎಲ್ಲ ಕಡೆ CCTVನಂತೂ ಹಾಕ್ಸಿಟ್ಟಿದ್ದಾರೆ. ಆಮೇಲೆ ಮೇನ್ ಥಿಂಗು ಮನೆಗೆ ಮೇನ್ ಡೋರ್ ಚೆನ್ನಾಗಿರಬೇಕು. ಸೊ ಮೇನ್ ಡೋರ್ ಬಂದು ಟೀಕ್ ಆ್ಯಂಡ್ ಬ್ರಾಸೋನ ಯೂಸ್ ಮಾಡಿದ್ದಾರೆ. ಈ ಥರ ಇದೆ ಬಿಗ್ ಸೈಜಲ್ಲಿ. ಸ್ಪ್ರೇ ಪೇಂಟ್ ಆಗಿರೋದ್ರಿಂದ ಶೈನಿ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಬ್ರಾಸೋ ಕೂಡ ಕೊಡಿಸಿರೋದ್ರಿಂದ ನೋಡಿ ಈ ಥರ ಇದೆ. ಹೆವಿ ಹ್ಯಾಂಡಲ್ನ ಕೊಡಿಸಿದರೆ, ಅದು ಕೂಡ ಬ್ಲ್ಯಾಕ್ ಬ್ರಾಸೋ ಥರ ಇದೆ. 2 ಕೀನ ಲಾಕರ್ನ ಹಾಕಿಸಿದ್ದಾರೆ. ಆಮೇಲೆ ಮೇಲ್ಗಡೆನೆ
ನಾಕ್ ಮಾಡೋದಕ್ಕೆ. ಸೊ ಒಂದು ಹುಲಿದು ಎಂಟ್ರೆನ್ಸಲ್ಲಿ ದೃಷ್ಟಿ ಆಗಬಾರ್ದು ಅಂತಲೂ ಇದನ್ನು ಹಾಕಿಸ್ತಾರೆ. ಇದು ಕೂಡ ಹೆವಿ ಆಗಿದೆ ಬ್ರಾಸೋದು. ಆಲ್ಮೋಸ್ಟ್ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಆದರೂ ಚೆನ್ನಾಗಿರಲಿ ಅಂತ ಮೇನ್ ಡೋರಿಗೆ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಅನ್ನಿಸ್ತು ನನಗಂತೂ. ಎಕ್ಸ್ಪ್ಲೈನ್ ಮಾಡೋದಕ್ಕೆ ಖುಷಿ ಆಗ್ತಾ ಇತ್ತು. ಮನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ. ಮೇನ್ ಡೋರ್ ಆಯಿತು. ಇವಾಗ ಒಳಗಡೆ ಎಂಟ್ರಿ ಆಗೋಣ. ಎಂಟ್ರಿ ಆದ ತಕ್ಷಣ ಒಂದು ದೊಡ್ಡ ಲಿವಿಂಗ್ ಹಾಲ್ನ ಕೊಟ್ಟಿದ್ದಾರೆ. ಸೊ ದೊಡ್ಡದಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಕೂಡ ಆಲ್ಮೋಸ್ಟು ಎಲ್ಲರೂ ಸೀಲಿಂಗ್ನೆಲ್ಲ ನಾವು POPನಲ್ಲಿ ಮಾಡಿಸ್ತೀವಲ್ವ, ಇವರು ವುಡನ್ ಕಾನ್ಸೆಪ್ಟಲ್ಲೇ ತೊಗೊಂಡಿದ್ದಾರೆ. ಮೇಲ್ಗಡೆ ವುಡನ್ನಲ್ಲಿ ವೈಟ್ ಮತ್ತು ವುಡನ್ ಕಲರಲ್ಲೇ ವೀನಿಯರಿಂದ ಮಾಡಿಸಿರೋದು. ಇಲ್ಲೊಂದು ಬ್ಲ್ಯಾಕ್ ಪೇಂಟ್ ಬರುತ್ತಂತೆ ಆ ಸ್ಟ್ರೈಪ್ಸ್ಗಳಿಗೆಲ್ಲ. ಅದಿನ್ನೂ ಒಂದು ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಸ್ಟ್ರಿಪ್ಸ್ ಲೈಟ್ ಎಲ್ಲ ಹಾಕ್ಸಿದ್ದಾರೆ. ಚೆನ್ನಾಗಿದೆ. ಸ್ಕ್ವೇರ್ ಶೇಪಲ್ಲಿ ಇದು ಬಂದಿದೆ. ಆಮೇಲೆ ಅಲ್ಲೇ ಒಂದು ಶೋಕೇಸ್ ಥರ ಏನಾದ್ರು ಶೋ ಪೀಸ್ಗಳನ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಅದು ಕೂಡ ವುಡ್ಡಲ್ಲೇ ಮಾಡ್ಕೊಂಡಿದ್ರೆ, ವೈಟ್ ಮತ್ತು ವುಡನ್ ಕಲರು. ಆ ಕಾರ್ನರಲ್ಲಿ ಇದ್ದಿದ್ದು ಹಳೇ ಇದು ಮನೇಲಿ ಇದ್ದಿದ್ದಂತೆ. ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹಾಗೆ ಎತ್ಕೊಂಡು ಬಂದಿದ್ದಾರೆ ಮನೆಯಲ್ಲಿ. ಈ ಥರ ಇದೆ. ನೆಕ್ಸ್ಟ್ ಬಂದು ಇವಾಗ ಇದು ಟಿವಿ ಯೂನಿಟು. ಟಿವಿ ಯೂನಿಟ್ನ ಎಲ್ ಶೇಪಲ್ಲಿ ತೊಗೊಂಡಿದ್ದಾರೆ. ಈ ಥರ ಇದೆ, ಬಿಗ್ ಸೈಜು ಟಿವಿ. ಆಮೇಲೆ ಆ ಲೈಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಸ್ಟ್ರಿಪ್ಸ್ ಲೈಟ್ನ ಕೊಟ್ಟು ಅಲ್ಲೇ ಒಂದು ಮಂಟಪ, ಆ ಮಂಟಪ ಪಕ್ಕದಲ್ಲೇ ಮಂಟಪ ಒಳಗಡೆ ಗಣೇಶದು ಒಂದು ಇದನ್ನ ಇಟ್ಟಿದ್ದಾರೆ. ಸಿಂಪಲಾಗಿ ಚೆನ್ನಾಗಿದೆ. ನೋಡಿ ಈ ಥರ ಇದೆ. ಇಲ್ಲಿ ಹೊರ್ಗಡೆನೇ ಇಟ್ಟಿದ್ದಾರೆ. ಯೂಶಲಿ ಮಂಟಪ ಹಳೇದಂತೆ. ಸೊ ಇವಾಗ ಅದನ್ನು ಹೊರ್ಗಡೆ ಇಟ್ಟಿದ್ದಾರೆ. ಟಿವಿ ಯೂನಿಟು ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಆ ಟಿವಿ ಯೂನಿಟ್ ಪಕ್ಕದಲ್ಲೇ ಒಂದು ವಿಂಡೋ ಬಿಗ್ ಸೈಜು 6x2 ಅನ್ಸುತ್ತೆ. ಆ ವಿಂಡೋನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕರ್ಟನ್ಸು ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ. ಅದು ಕೂಡ ಲೈಟ್ ಕಲರಲ್ಲಿ ತುಂಬ ಚೆನ್ನಾಗಿದೆ. ಅದಕ್ಕೆ ಮಸ್ಕಿಟೋ ಮೆಸ್ನ ಹಾಕ್ಸಿದ್ದಾರೆ. ಆಲ್ಮೋಸ್ಟು ಮಸ್ಕಿಟೋ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಅದು ಮಸ್ಕಿಟೋ ಮೆಸ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಸೊ ಈ ಥರ ಇದೆ. ಆಲ್ಮೋಸ್ಟ್ ಓವರಾಲ್ ಲಿವಿಂಗ್ ಏರಿಯಾ ಬಂದು ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಬಿಗ್ ಸೈಜ್ ಲಿವಿಂಗ್ ಏರಿಯಾ ಇದು. ಸರ್ ನಮಸ್ತೆ. ನಮಸ್ತೆ. ಸರ್ ತಮ್ಮ ಹೆಸರು ಮತ್ತೆ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಸಿ. ನನ್ನ ಹೆಸರು ರವಿಪ್ರಸಾದ್ ಅಂತ. ಇವರು ನಮ್ಮ ಮಿಸಸ್ ಮಂಜುಳಾ ಅಂತ. ನಮ್ಮ ತಾಯಿಯವರು ಸರೋಜಮ್ಮ ಅಂತ. ಸರ್ ಮಕ್ಕಳು ಮಗ ಒಬ್ಬ ಶ್ರೇಯಸ್ ಅಂತ. ಅವನು ಈ ಸರಿ SLC ಮುಗಿತು. HSL ಫಸ್ಟ್ ಇಯರ್ ಸ್ಟಡಿ ಹೋಗಿದ್ದು ಹಾಸ್ಟೆಲ್ಗೆ. ಹೌದು, ಹಾಸ್ಟೆಲ್ಗೆ ಹಾಕಿದ್ದೀರಾ. ಹಾಸ್ಟೆಲ್ ಸರ್ ಮನೆ ಮೆಜರ್ಮೆಂಟ್ ಎಲ್ಲ ಏನಿದೆ? ಮನೆ ಮೆಜರ್ಮೆಂಟು 37.5 × 40. 40 ಇದೆಯಾ? ಕಾಸ್ಟ್ ಎಲ್ಲ ಏನಾಯ್ತು ಅಂತ ಹೇಳ್ಬೋದಾ? ಮ್ಯಾಕ್ಸಿಮಮ್ ಎಷ್ಟು ಅಂತ ಗೊತ್ತಾಗಿಲ್ಲ. ಇನ್ನು ಸರಿಯಾದ ಲೆಕ್ಕಾಚಾರ ಆಗಿಲ್ಲ. ರೀಸೆಂಟ್ ಆಗಿ ಬಂದಿದ್ದೀರಾ? ನೀವು ಕ್ಯಾಲ್ಕುಲೇಟ್ ಮಾಡಿಲ್ಲ ಹಂಗಾದ್ರೆ? ಹೌದು, ಇಲ್ಲ ಮಾಡಿಲ್ಲ. ಓಕೆ. ಮನೆಯೆಲ್ಲ ಸೆಟ್ ಆಯ್ತಾ? ಸೆಟ್ ಆಗ್ತಾ ಇದೆ. ಮಾಡಿದೀವಿ ಮೇಡಮ್, ಎಷ್ಟು ಬೇಕಷ್ಟು ನಡೀತಾ ಇದೆ. ಹೊಸ ಮನೆ ಚೆನ್ನಾಗಿದೆ. ಆಸೆ ಪಟ್ಟು ಕನಸಿನ ಮನೆ ಕಟ್ಟಿರೋದಲ್ವಾ, ಹೌದು. ಚೆನ್ನಾಗಿದೆ. ಸರ್ ಉದಯ ರವಿ ಅಂತಾನೆ ಯಾಕೆ ಇರ್ಬೇಕು ನೇಮ್ ಬೋರ್ಡ್ ಅಂತ ಅನಿಸ್ತು? ಉದಯ ರವಿನ ಉದಯಪುರ ಅನ್ನೋದು ನಮ್ಮ ಊರ ಹೆಸರು. ನಾವು ಅಲ್ಲೇ ಬೆಳೆದಿದ್ದೆಲ್ಲ. ನಮ್ಮ ಊರ ಹೆಸರು ಉದಯಪುರ. ಅದರಲ್ಲಿ ಉದಯ ತಂದಿದ್ದೀವಿ. ಓಕೆ. ನನ್ನ ಹೆಸರು ರವಿಪ್ರಸಾದ್ ಇರೋದ್ರಿಂದ ನನ್ನ ಹೆಸರು ರವಿ ತಂದಿದ್ದೀವಿ. ಹಂಗಾಗಿ ಊರು ಮತ್ತೆ ನನ್ನ ಹೆಸರು ಎರಡು ಸೇರಿ ಉದಯ ರವಿ. ಪ್ಲಾನಿಂಗ್. ಆಕ್ಚುಲಿ ಅದು ಕುವೆಂಪು ಅವ್ರ ಮನೆ ಹೆಸರು. ತುಂಬಾ ಇಷ್ಟ ಆಯ್ತು ಆ ಹೆಸರು. ಅದ್ ನಮಿಗೂ ಸೂಟ್ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಉದಯ ರವಿ ಇಟ್ಟಿದೀವಿ. ಅದನ್ನೇ ಮ್ಯಾಚ್ ಮಾಡಿದ್ವಿ. ಅದನ್ನೇ ಮ್ಯಾಚ್ ಮಾಡಿದೀವಿ. ಆ ಹೆಸರಲ್ಲೇ ಒಂದಿನ ಒಂದು ಉದಯ ಅನ್ನೋದು ಇಟ್ಸ್ ಅ ನ್ಯೂ ಬಿಗಿನಿಂಗ್, ಹೊಸದು ಅಂತ, ಪ್ರತಿದಿನ ಹೊಸದು ಅಂತ. ಹೌದು. ರವಿ ಅನ್ನೋದು ನಾವ್ ದಿನ ನೋಡ್ತಾನೆ ಇರ್ತೀವಲ್ಲ, ರವಿ ಇಲ್ದೆ ಏನು ನಡೆಯೋದು ಇಲ್ವಲ್ಲ. ಹಾಗಾಗಿ ರೈಸಿಂಗ್ ಅಂತ ರೈಸಿಂಗ್ ಸನ್ ಅಂತ, ಸನ್ರೈಸ್ ಅನ್ನೋದು ಉದಯ ರವಿಯ ಮೂಲ ಅರ್ಥ. ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಹೌದು. ನೆಕ್ಸ್ಟ್ ಬಂದು ಪೂಜಾ ರೂಮ್ ಕಾನ್ಸೆಪ್ಟು. ಪೂಜಾ ರೂಮ್ ಕಾನ್ಸೆಪ್ಟು ಒಂಥರ ಡಿಫ್ರೆಂಟ್ ಆಗಿದೆ. ಇಲ್ಲೇನೆ ಸ್ಟೇರ್ ಕೇಸು, ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟೇರ್ ಕೇಸು, ಅದ್ರ ಪಕ್ಕದಿಂದನೇ ಪೂಜಾ ರೂಮ್ನ ತೊಗೊಂಡಿದ್ದಾರೆ. ಸೊ ಪೂಜಾ ರೂಮ್ ಪಕ್ಕದಲ್ಲಿ ಇನ್ನೊಂದು ಹೊರ್ಗಡೆ ಪಾರ್ಕಿಂಗಿಗೆ. ಸೊ ನೀವು ನೋಡ್ಬೋದು ಈ ಥರ 2 ಓಪನ್ ಬಿಡಿಸಿ ಅದನ್ನ ವುಡ್ಡಿಂದ ಕ್ಲೋಸ್ ಮಾಡಿಸಿ ಹೊರ್ಗಡೆಯಿಂದ ಗ್ಲಾಸ್ ಫಿಟ್ಟಿಂಗ್ನ ಮಾಡಿದ್ದಾರೆ. ನಾವು ಈ ಪೂಜಾ ರೂಮ್ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದ್ರೆ ಹೊರ್ಗಡೆ ಯಾರು ಬಂದಿದ್ದಾರೆ ಗೇಟ್ ಹತ್ರ ಅಂತಲೂ ಕಾಣಿಸುತ್ತೆ. ಆ ಥರ ಮಾಡಿಸಿದ್ದಾರೆ. 2 ಇದನ್ನ ಕೊಡಿಸಿ ಆ ಕಡೆ ಗ್ಲಾಸ್ ಕೊಡಿಸಿ ಕ್ಲೋಸ್ ಮಾಡಿಸಿದ್ದಾರೆ. ಇದು ಡೋರ್ ಬಂದು ಡಿಫ್ರೆಂಟ್ ಆಗಿದೆ. ಡೋರ್ನ ನೋಡಿ ಈ ಥರ ಓಪನ್ ಮಾಡಿ ಒಳಗಡೆ ಹೋಗೋದು. ಆ ಡೋರ್ ಕಾನ್ಸೆಪ್ಟ್ ಮಾತ್ರ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಅದು ಕೂಡ ಟೀಕ್ದೇನೆ. ಇದು ಪೂಜಾ ರೂಮು. ಪೂಜಾ ರೂಮಲ್ಲಿ ದೇವ್ರದ್ದು ಫೋಟೋಸ್ ಇಟ್ಟಿದ್ದಾರೆ ಸಿಂಪಲ್ ಆಗಿ.
ಈ ದೇವ್ರದ್ದು ಮನೆದು ನನಗೆ ಡೋರ್ ಬಂದು ಒಂಥರ ಇಷ್ಟ ಆಯಿತು, ಚೆನ್ನಾಗಿದೆ. ಅಲ್ಲಿ ಹ್ಯಾಂಡಲ್ ಕೂಡ ಅವರು ಗ್ಲಾಸ್‌ದೇ ತಗೊಂಡಿದ್ದಾರೆ. ಸೆಂಟ್ರಲ್ಲಿ ಇದು ಗ್ಲಾಸ್ ಫಿಟ್ಟಿಂಗು. ಆ ಕಡೆ ವುಡ್ಡಲ್ಲಿ ಇರೋದೆಲ್ಲದನ್ನು ಟೀಕಿಂದ ತಗೊಂಡಿದ್ದಾರೆ. ಎಲ್ಲದನ್ನು ಸ್ಪ್ರೇ ಪೇಂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ವುಡ್‌ದು ಆಲ್ಮೋಸ್ಟ್ ಎಲ್ಲ ವುಡ್ಡು ಇದಕ್ಕೂನು ಸ್ಪ್ರೇ ಪೇಂಟ್ ಮಾಡಿರೋದ್ರಿಂದ ಅದು 10 ಇಯರ್ಸ್ ಗ್ಯಾರಂಟಿ ಇರುತ್ತಂತೆ. ತುಂಬಾ ಚೆನ್ನಾಗಿದೆ. ಸೊ ಚೆನ್ನಾಗಿ ಒಂಥರ ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸತ್ತೆ. ಸೊ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇವ್ರ ಕಾನ್ಸೆಪ್ಟು ಮೇಲ್ಗಡೆ ಫ್ಲೋರಲ್ಲಿ ನೋಡಿ ಈ ತರ ಕಾಣಿಸ್ತಾ ಇದೆಯಲ್ಲ, ಮೇಲ್ಗಡೆ ಇದು ಟಾಪ್ ಫ್ಲೋರಲ್ಲಿ ಇರೋದು. ಸನ್‌ಲೈಟ್‌ನ ಎಕ್ಸ್‌ಪೋಸ್ ಮಾಡೋದಕ್ಕೆ ಓಮ್ ಅಂತ ಮೇಲ್ಗಡೆ ಇದನ್ನ ಕೊಡ್ಸಿ, ಅದು ತುಂಬಾ ಬೆಳಕು ಜಾಸ್ತಿ ಇದ್ದಾಗ, ಬಿಸಿಲಿದ್ದಾಗ ದೇವ್ರ ಮನೆ ಒಳಗಡೆ ಓಮ್ ಅನ್ನೋದು ಬೀಳತ್ತಂತೆ. ಸೊ ಅದನ್ನ ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿದೆ. ಆ ಕಾನ್ಸೆಪ್ಟ್ ನನ್ಗೆ ಇಷ್ಟ ಆಯ್ತು. ದೇವ್ರ ಮನೆ ಮೇಲ್ಗಡೆನೂ ನಾನು ತೋರಿಸ್ತೀನಿ. ಅಲ್ಲೂ ಕೂಡ ಗ್ಲಾಸ್ ಹಾಕ್ಸಿ ಮತ್ತೆ ಒಂದು 4 ಇದ್ರದ್ದು ಪೋಲ್ ಹಾಕ್ಸಿ ಅಲ್ಲಿ ಕ್ಲೋಸ್ ಮಾಡ್ಸಿದ್ದಾರೆ. ಆ ಗ್ಲಾಸ್ ಮೇಲೆ ಕೂಡ ಅದು ನಾವು ಇದು ಶಾಡೋ ಬೀಳ್ತಾ ಇರುತ್ತೆ. ಓಂ ಅನ್ನೋ ಶಾಡೋ ಮೇಲ್ಗಡೆಯಿಂದ ದೇವ್ರ ಮನೆ ಒಳಗಡೆ ತನಕನೂ ಬೀಳ್ತಾ ಇರುತ್ತಂತೆ. ಅದಂತೂ ತುಂಬಾ ಚೆನ್ನಾಗಿದೆ. ಆಮೇಲೆ ಎಲ್ಲಾ ಕಡೆ ಲೈಟಿಂಗ್ಸ್ ಅಂತೂ ಚೆನ್ನಾಗಿ ಮಾಡ್ಸಿದ್ದಾರೆ. ಇವ್ರು ಬಂದು ಅವ್ರಮ್ಮ. ಸೊ ಅಮ್ಮ ನೋಡ್ತಾ ಇದ್ರು ನಾನು ವಿಡಿಯೋ ತಗೊಳೋದ್ನೆಲ್ಲ, ಏನಕ್ಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಕೂತ್ಕೊಂಡು. ಸೊ ಸುಮ್ನೆ ನೋಡ್ತಾ ಇದ್ರು. ಇವ್ರು ಅವ್ರ ತಂದೆಯವರಂತೆ. ಅವ್ರ ತಂದೆಯವರಿಲ್ಲ. ಸೊ ಹಾಗಾಗಿ ಅವ್ರದ್ದು ಫೋಟೋ ಹಾಕೊಂಡಿದ್ದಾರೆ. ಪೂಜಾ ರೂಮ್ ಪಕ್ಕದಲ್ಲೇನೆ ಆ ಫೋಟೋ ಹಾಕಿದ್ದಾರೆ. ಪೂಜಾ ರೂಮ್ ಪಕ್ಕದಲ್ಲಿ ನಾನು ಅವಾಗ್ಲೇ 2 ವಿಂಡೋಸ್ ಸ್ಲ್ಯಾಬ್ ತರ ತೋರಿಸಿದ್ನಲ್ವಾ, ಅದಕ್ಕೆ ಈ ತರ ಇದು ಸ್ಕ್ರೀನ್‌ನ ಹಾಕ್ಸಿದ್ದಾರೆ. ಸೊ ಈ ತರ ಇದ್ರ ತರ ಈ ಆಫೀಸ್‌ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಈ ತರ ನೆಟ್ಟೆಡ್ ಸ್ಕ್ರೀನ್‌ನ ಯೂಸ್ ಮಾಡ್ತಾರಲ್ವಾ, ಈ ತರ ಇದೆ. ಸ್ಕ್ರೋಲಿಂಗ್ ಮಾಡೋ ತರ. ಇದು ಒಂಥರ ಚೆನ್ನಾಗಿದೆ. ಸೊ ಹಾಗಾಗಿ ಅವರು ಸರ್ ತೋರಿಸ್ತಾ ಇದ್ರು ನನಗೆ ಇದನ್ನ. ವೆಲ್ಕಮ್ ಟು ಕಿಚನ್. ಸೊ ಮಂಜು ಅವ್ರ ಕಿಚನಿಗೆ ಎಲ್ಲರಿಗೂ ವೆಲ್ಕಮ್. ಯಾಕೆ ನಾನು ಇವ್ರ ಕೈಲಿ ಎಕ್ಸ್ಪ್ಲೈನ್ ಮಾಡಿಸ್ತಿದ್ದೀನಿ ಅಂದ್ರೆ, ಸೊ ಅವರು ಖುಷಿಯಿಂದ ತುಂಬಾ ಕನ್ಸಿಟ್ಕೊಂಡು ಮನೆನ ಕನ್ಸ್ಟ್ರಕ್ಟ್ ಮಾಡಿಸಿದ್ದಾರೆ. ಸೊ ಹಾಗಾಗಿ ಅವರೇ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರತ್ತೆ. ಆಮೇಲೆ ಲೇಡೀಸಿಗೆ ನಮ್ಗೆಲ್ಲರಿಗೂ ಮನೆ ಎಷ್ಟೇ ಚೆನ್ನಾಗಿದ್ರು ಕಿಚನ್ ಚೆನ್ನಾಗಿದೆ ಅಂದ್ರೆ ಖುಷಿ ಅನ್ಸೋದು. ಕಿಚನ್ ಇದು ನಾನು ಚೂಸ್ ಮಾಡಿದ ಕಲರ್ ಆಲಿವ್ ಗ್ರೀನ್ ಅಂತೇಳಿ. ಇದು ಹೊಸ ಕಲರ್ ಬರ್ತಾ ಇರೋದು ಈಗ. ನನಗೆ ಮೆರೂನ್ ಇಷ್ಟ ಆಯಿತು, ಆದರೂ ಗ್ರೀನ್ ಚೂಸ್ ಮಾಡಿದೆ. ಮೆರೂನ್ ಮೇಲ್ಗಡೆ ಬಾಡಿಗೆ ಮನೆ ರೆಂಟ್ ಹೌಸ್ಗೆ ಮೆರೂನ್ ಚೂಸ್ ಮಾಡಿದ್ದೀವಿ. ಇದು ಅಕ್ರೆಲಿಕ್ ಯೂಸ್ ಮಾಡಿರೋದು. ಮೇಲ್ಗಡೆ ಎಲ್ಲ ಗ್ಲಾಸ್ ಫಿನಿಶ್ ಇರುತ್ತೆ. ಕರೆ ಎಲ್ಲ ಜಾಸ್ತಿ ಹೊತ್ತು ಕೂರಲ್ಲ. ಈಸಿಯಾಗಿ ವಾಶ್ ಮಾಡ್ಕೊಬೋದು. ಇದೆರಡಕ್ಕೆ ಪುಲ್ ಔಟ್ ಮೇಲ್ಗಡೆ ಕಿತ್ತೋ ಅಂತ ಡೋರ್ ಹಾಕ್ಸಿದೀವಿ. ಮತ್ತೆ ಇಲ್ಲಿಗೆ ಓಪನೇಬಲ್ ಡೋರು. ಮಾಮೂಲಿ ಎಲ್ಲರ ಮನೇಲಿ ಹೇಗಿರುತ್ತೋ ಹಾಗೇನೆ. ಆ ಕಡೆಗೆ ಗ್ಲಾಸ್ ಡೋರ್ಸ್ ಯೂಸ್ ಮಾಡಿದ್ದೀನಿ. ಯಾಕಂದ್ರೆ ಅಲ್ಲಿಗೆ ಕ್ರ್ಯಾಕರಿ ಯೂನಿಟ್ಸ್ ಎಲ್ಲ ಇಡಬೇಕು ಅಂತ ಹೇಳ್ಬಿಟ್ಟು ಈ ಕಡೆಗೆ ಫುಲ್ಲು ಕ್ರ್ಯಾಕರಿ ಯೂನಿಟ್ಸ್ ಇಟ್ಟಿರೋದು. ಗ್ಲಾಸ್ ಡೋರ್ಸು ಇದು ಒಂದಕ್ಕೆ ಮಾತ್ರ ಓವನ್ಗೆ ಅಂತ ಹೇಳಿ ಓಪನ್ ಬಿಟ್ಕೊಂಡಿರೋದು. ಇದೆಲ್ಲದನ್ನು ಗ್ಲಾಸ್ ಐಟಮ್ ಮೋಸ್ಟ್ ಆಫ್ ದ ಟೈಮು ಎಲ್ಲಾ ಲೇಡೀಸ್ ಟೈಮ್ ಸ್ಪೆಂಡ್ ಮಾಡೋದು ಕಿಚನ್ ಅಲ್ಲಿ. ಸೊ ಹಾಗಾಗಿ ಕಿಚನ್ ಇಂಪಾರ್ಟೆಂಟ್. ಕಿಚನ್ ಬೇಕೇ ಬೇಕಲ್ವಾ. ಸೊ ಎಲ್ಲರಿಗೂ ಆಸೆ ಇರುತ್ತೆ ಕಿಚನ್ ಹೀಗೆ ಬರ್ಬೇಕು ಅಂತ. ಇವರ ಚಿಮಣಿ ಬಂದು ಈ ತರ ಇದೆ. ಸೊ ಆಕ್ಚುಲಿ ಹಳೇದೇ ಸ್ಟವ್ ಇತ್ತು ಅಂತ ಸ್ಟವ್ನ ಮಾತ್ರ ಹೊಸದು ತಗೊಳ್ಳಿಲ್ಲ, ವೇಸ್ಟ್ ಮಾಡೋದೇನಕ್ಕೆ ಅಂತ ಹಳೇದೇನೆ ಯೂಸ್ ಮಾಡ್ತಾ ಇದ್ದೀನಿ. ಅದು ಕೂಡ ಬ್ಲ್ಯಾಕ್ ಕಲರೇ ಆಗಿದೆಯಲ್ಲ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಚಿಮಣಿ ಮಾತ್ರ ಹೊಸದು ಈ ತರ ಇದೆ. ಇದು ಬಂದು ವೆಜಿಟೇಬಲ್ ಸ್ಟೋರೇಜ್ ಪರ್ಪಸ್ಸಿಗೆ ಆನಿಯನ್ನು ಮತ್ತೆ ಗಾರ್ಲಿಕ್ಕು, ಇದು ಪೊಟ್ಯಾಟೊ ಅದನ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಅಂತ ಈ ಥರ ಬ್ಯಾಸ್ಕೆಟ್ನ ಕೊಡಿಸಿದ್ದಾರೆ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದು ರೆಗ್ಯುಲರ್ ಆಗಿ ಮಾಡಿಸ್ತಾರಲ್ವ, ಇವ್ರು ಕೂಡ ಮಾಡಿಸಿದ್ದಾರೆ. ಸೊ ಈ ಥರ ಚೆನ್ನಾಗಿದೆ. ಬಿಗ್ ಸೈಜಲ್ಲಿದೆ, ದೊಡ್ಡದಾಗಿ ಮಾಡಿಸ್ಕೊಂಡಿದ್ದಾರೆ. ಇದು ನನಗೆ ಕಿಚನ್ದು ಇದೇ ತುಂಬ ಇಷ್ಟ ಆಯಿತು. ಏನೋ ಆಲಿವ್ ಗ್ರೀನ್ ಅಂತ. ಸೊ ತುಂಬ ಚೆನ್ನಾಗಿದೆ. ಅದಕ್ಕೆ ಬ್ಲ್ಯಾಕ್ ಕಾಂಬಿನೇಷನ್ ಮಾಡಿದಾರಲ್ಲ, ಅದಂತೂ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಕೆಲವೊಂದು ಕಡೆ ಗ್ಲಾಸ್ ಡೋರ್ಸ್ನ ಮಾಡಿಸಿದ್ದಾರೆ. ಇನ್ನು ಕೆಲವೊಂದು ಕಡೆ ಹಾಗೇನೆ ಓಪನ್ ಸ್ಪೇಸ್ನು ಬಿಟ್ಟಿದ್ದಾರೆ. ಕ್ಲೋಸಿಂಗ್ ಮಾಡೋ ಕಡೆ ಹೈಡ್ರಾಲಿಕ್ ಪೈಪ್ನ ಯೂಸ್ ಮಾಡಿ ಕ್ಲೋಸಿಂಗ್ಸ್ ಕೂಡ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಕಿಚನ್ ಬಂದು ಸ್ಪೇಷಿಯಸ್ ಆಗಿ ಅಗಲವಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಇದು ಬಂದು ಇಲ್ಲಿ ಎಲ್ಲ ಕ್ರಾಕರಿ ಯೂನಿಟ್ನ ಯೂಸ್ ಮಾಡೋದಕ್ಕೆ ಅಲ್ಲೇನೆ ಅಟ್ಯಾಚ್ ಆಗಿ ಇಲ್ಲಿ ಡೈನಿಂಗ್ ಏರಿಯಾನ ಮಾಡ್ಕೊಂಡಿದ್ದಾರೆ. ಸೊ ಇದು ಕೂಡ ರೋಸ್ ವುಡ್ದು ಮತ್ತೆ ಗ್ಲಾಸ್ ಟೇಬಲ್ಲು. ಇದು ಬಂದು ಯುಟಿಲಿಟಿಗೆ ಆಚೆ ಹೋಗೋದಕ್ಕೆ ಡೋರು. ಆ ಡೋರ್ ಡಿಸೈನ್ಸ್ ಎಲ್ಲ ನೋಡ್ಕೊಳ್ಳಿ, ಎಲ್ಲಾದರೂ ಸಿಂಪಲ್ ಡಿಸೈನು ಬಟ್ ತುಂಬಾನೇ ಚೆನ್ನಾಗಿದೆ. ಟೀಕ್ ಡೋರು, ಆಲ್ಮೋಸ್ಟ್ ಸ್ಪ್ರೇ ಪೇಂಟು ಟೀಕ್ ಡೋರು. ಇದು ವಾಷಿಂಗ್ ಏರಿಯಾ. ಸೊ ವಾಷಿಂಗ್ ಏರಿಯಾನು ಕೂಡ ಅಷ್ಟೇ, ಇಲ್ಲಿನೇ ವಾಷಿಂಗ್ ಮಿಷಿನ್ನ ಇಟ್ಕೊಂಡಿದ್ದಾರೆ. ಇನ್ನು ಡಿಶ್ ವಾಷರ್ ತೊಗೋಬೇಕಂತೆ. ಸೊ ಅದು ಬರುತ್ತೆ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾ ಇದ್ರು.
ಹಾಗಾಗಿ ಇಲ್ಲಿ ಪಾಯಿಂಟ್ಸ್ ಎಲ್ಲ ಆಲ್ರೆಡಿ ಪಾಯಿಂಟ್ಸ್ನ ಬಿಡಿಸ್ಬಿಟ್ಟಿದ್ದಾರೆ. ಆಮೇಲೆ ಕ್ಲೋಸ್ ಮಾಡಿಸಿದ್ದಾರೆ. ಸೇಫ್ಟಿ ಪರ್ಪಸ್ಗೋಸ್ಕರ ಫುಲ್ಲು ಎಲ್ಲ ಗ್ರಿಲ್ ಹಾಕ್ಸಿ ಈ ಥರ ಕ್ಲೋಸ್ ಮಾಡಿಸಿದ್ದಾರೆ. ಅವ್ರ ಯುಟಿಲಿಟಿಗೂ ಇದನ್ನ ಹಾಕ್ಸಿದ್ದಾರೆ. ಕಿಚನ್ ವಿಡಿಯೋ ಮಾಡ್ತಾ ಇರುವಾಗ ಒಂದು ರ್ಯಾಂಡಮ್ ಆಗಿ ತೋರಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದೀನಿ. ಮೇಡಮ್ ಕೂಡ ಒಂದೆರಡು ಬಾಕ್ಸ್ನ ಓಪನ್ ಮಾಡಿ ಸೊ ಡೋರ್ನ ತೆಗೆದು ತೋರಿಸಿದ್ರು. ಎಲ್ಲದನ್ನೂ ತೆಗೆದು ತೋರಿಸಿ ಅಂತ ಹೇಳೋದಕ್ಕಾಗಲ್ಲ. ಕೆಲವರಿಗೆ ಅವ್ರದ್ದೇ ಆದ ಪ್ರೈವೇಸಿಗಳಿರುತ್ತೆ. ಸೊ ಅದನ್ನೆಲ್ಲ ಹಾಳು ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ನಿಮಗೆ ತೋರಿಸ್ತಾ ಇರೋದು ಕಾನ್ಸೆಪ್ಟ್ ವೈಸು ಕಲರು ಕಾಂಬಿನೇಷನು ಈ ಥರ ಇದ್ದರೆ ಚೆನ್ನಾಗಿರತ್ತೆ. ಸೊ ಓಕೆ, ಈ ವಿಡಿಯೋದಲ್ಲಿ ಇದನ್ನು ನೋಡಿದೆ, ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂದರೆ ನೀವೂ ಇದನ್ನು ಹಾಕ್ಸ್ಕೊಳ್ಬೋದು. ಆಮೇಲೆ ನಾನು ಹೇಳಿರೋ ಅಂಥ ಒಂದಷ್ಟು ಟಿಪ್ಸ್ಗಳು ನಿಮ್ಗೆ ಯೂಸ್ ಆಗ್ಬೋದು. ಮನೆ ಕಟ್ತಾ ಇರೋರಿಗೆ, ಕಟ್ಟಬೇಕು ಅಂತ ಇರೋರಿಗೆ. ನಾನು ಆವಾಗಲೇ ಹೇಳ್ದಂಗೆ ಒಂದು 10 ಮನೆ ವಿಸಿಟ್ ಮಾಡಿ ನೋಡಿದಾಗ್ಲೂ ನಮಗೆ ಸೊ ಒಂದೊಂದು ಮನೆಗೆ ಹೋದಾಗ್ಲೂ ಒಂದೊಂದು ಐಡಿಯಾಸ್ ಸಿಗ್ಬೋದು. ಈಗ ಇವ್ರ ಮನೆ ಅಲ್ಲಿ ವಿಡಿಯೋ ಮಾಡುವಾಗ ನಾನು ಹೇಳಿದೆ, ಅದು ಸೀಲಿಂಗ್ನ 12 ಫೀಟ್ ಹೈಟ್ ತೊಗೊಂಡಿದ್ದಾರೆ ಅಂತ. ಹೌದು, ಅದು ತೊಗೊಂಡಿರೋದ್ರಿಂದ ಮನೆ ತುಂಬ ವಿಶಾಲವಾಗಿ ಕಾಣಿಸ್ತಾ ಇದೆ. ಒಂಥರ ಬಿಗ್ ಸೈಜಲ್ಲಿ ಮನೆ ಕಾಣಿಸ್ತಾ ಇದೆ. ಅದು ಕೂಡ ಕಾನ್ಸೆಪ್ಟ್ ಇಷ್ಟ ಆಗ್ಬೋದಲ್ವಾ? ಹಂಗಾಗಿ ನಾನು ಎಲ್ಲದನ್ನೂ ತೋರ್ಸೋದಕ್ಕಾಗಲ್ಲ. ಕಿಚನ್ ಪಕ್ಕದಿಂದನೇ ಒಂದು ವಾಶ್ರೂಮ್ ತೊಗೊಂಡಿದ್ದಾರೆ. ಇದು ಕಾಮನ್ ಟಾಯ್ಲೆಟು. ಇಲ್ಲೇ ವಾಶ್ ಬೇಸಿನ್, ಒಂದು ಮಿರರ್ ಹಾಕಿ ಇದನ್ನ ಕೊಟ್ಟಿದ್ದಾರೆ. ಇದು ಕಾಮನ್ ಟಾಯ್ಲೆಟ್ ಮಾಡಿಸಿದ್ದಾರೆ. ಸೊ ಯಾರಾದರೂ ಬಂದರೆ ಆಚೆಯಿಂದ ಎಲ್ಲದನ್ನು ವೆಸ್ಟರ್ನೇ, ಯಾವುದು ಇಂಡಿಯನ್ ಯೂಸ್ ಮಾಡಿಲ್ಲ. ಎಲ್ಲ ಕಡೆ ವೆಸ್ಟರ್ನ್ ಟಾಯ್ಲೆಟ್ನ ಮಾಡಿಸಿದ್ದಾರೆ. ಇದು ಕೂಡ ಈ ಎಲ್ಲ ಡೋರ್ಗಳಿಗೂ ಪಾಲಿಶ್ ಡೋರು. ಆಲ್ಮೋಸ್ಟ್ ಟೀಕ್ನ ಜಾಸ್ತಿ ಯೂಸ್ ಮಾಡಿದ್ದಾರೆ. ಸೊ ಇದು ವಾಶ್ ಬೇಸಿನ್ನು. ಒಳಗಡೆ ಎಂಟ್ರಿ ಆದರೆ ಇದು ಕೂಡ ಒಂದು ಮಾಸ್ಟರ್ ಬೆಡ್ರೂಮು. ಇದು ಮೇಲ್ಗಡೆ ಇವ್ರಿಗೆ ಬೆಡ್ರೂಮ್ನ ಮಾಡ್ಕೊಂಡಿದ್ದಾರೆ. ಇದು ಯಾರಾದರೂ ಗೆಸ್ಟ್ ಬಂದರೆ, ಇಲ್ಲಾಂದರೆ ಒಂದೊಂದು ಟೈಮು ಮಧ್ಯಾಹ್ನ ಎಲ್ಲ ಇವರೇ ಮಲ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಈ ಥರ ಇಲ್ಲೇ ಒಂದು ರೂಮ್ ಮಾಡ್ಕೊಂಡಿದ್ದಾರೆ. ಬಿಗ್ ಸೈಜ್ ವಿಂಡೋಸ್ ಎಲ್ಲ ದೊಡ್ಡ ಸೈಜಲ್ಲಿ ಕೊಟ್ಕೊಂಡಿದ್ದಾರೆ. ಆಮೇಲೆ ಇಲ್ಲೊಂದು ರೋಸ್ ವುಡ್ದು ಕಾಟು. ಇದು ಹಳೇದೇ ಇತ್ತು ಅಂತ ವೇಸ್ಟ್ ಮಾಡೋದು ಬೇಡ ಅಂತ ಇದನ್ನೇ ಯೂಸ್ ಮಾಡ್ತಾರಂತೆ. ಎಲ್ಲೂ ಕಾಟ್ನೆಲ್ಲ ಹೊಸ್ದಾಗೇನು ಮಾಡ್ಸೋಕೆ ಹೋಗಿಲ್ಲ. ಸೊ ಬೇಡ ಏನಕ್ಕೆ ಅಂತ ಇವಾಗ ಅದೇನೇ ಮಂಚನ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ವಾರ್ಡ್ರೂಫು ಎಲ್ಲ ಕಡೆ ಬಿಗ್ ಸೈಜಲ್ಲಿ ವಾರ್ಡ್ರೂಫ್ನ ಕೊಟ್ಟಿದ್ದಾರೆ. ಈ ಗ್ರೇ ಮತ್ತು ಆಫ್ ವೈಟಲ್ಲಿ ತೊಗೊಂಡಿದ್ದಾರೆ ಈ ವಾರ್ಡ್ರೂಫ್ನ. ಸ್ಲೈಡಿಂಗ್ ಡೋರು ಏನಕ್ಕೆ ತೊಗೊಂಡಿದ್ದಾರೆ ಅಂದರೆ ಸ್ಪೇಸು, ಡೋರ್ ಓಪನ್ ಮಾಡೋಕ್ಕೆ ಹೋದರೆ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ. ಸ್ಲೈಡಿಂಗ್ ಆದರೆ ಈ ಥರ ಈಸಿಯಾಗಿ ಮೂವ್ ಮಾಡ್ಕೊಳ್ಬೋದಲ್ವಾ ಅಂತ ಈ ಥರ ಮಾಡಿಸಿದಾರಂತೆ. ಮೇಡಮ್ ಎಕ್ಸ್ಪ್ಲೈನ್ ಕೂಡ ಮಾಡ್ತಾಯಿದ್ರು. ಚೆನ್ನಾಗಿದೆ. ಗ್ರೇ ಮತ್ತು ಆಫ್ ವೈಟಲ್ಲಿ ತೊಗೊಂಡಿರೋದು ಚೆನ್ನಾಗಿ ಅನ್ನಿಸ್ತಾ ಇದೆ. ಸೀಲಿಂಗ್ ಹೈಟ್ ಇರೋದ್ರಿಂದ ದೊಡ್ಡ ಸೈಜಲ್ಲಿ ಇದು ಸ್ಟೋರೇಜ್ ಪರ್ಪಸ್ ಇವ್ರಿಗೆ ಬಂದಿದೆ. ಎಷ್ಟು ಬೇಕಾದ್ರೂ ಸ್ಟೋರೇಜ್ನ ಮಾಡ್ಕೊಳ್ಬೋದು. ಮತ್ತು ಸೆಂಟ್ರಲ್ಲಿ ಸೀಲಿಂಗಿಗೆ ಒಂದು ಫ್ಯಾನ್ನ ಹಾಕಿದ್ದಾರೆ. ನೆಕ್ಸ್ಟ್ ಬಂದು ಫ್ಲೋರ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಇವ್ರು ಬಂದು ಕಜಾರಿಯಾದು ಇದು ವೆಟ್ರಿಫೈಡ್ನ ಯೂಸ್ ಮಾಡಿದರೆ. 6x4 ಇದೆ. ಎಪಾಕ್ಸಿ ಫಿಲ್ಲಿಂಗ್ ಮಾಡಿದ್ದಾರೆ. ಎಪಾಕ್ಸಿ ಫಿಲ್ಲಿಂಗ್ ಮಾಡೋದ್ರಿಂದ ಏನಾದರೂ ಒಂದು ಕಲ್ಲು ಡ್ಯಾಮೇಜ್ ಆದ್ರೂ ಕೂಡ ನಾವು ಅದನ್ನು ರಿಮೂವ್ ಮಾಡಿ ಈಸಿಯಾಗಿ ಹಾಕೊಳ್ಬೋದಂತೆ. ಹಾಗಾಗಿ ಇವರು ಎಪಾಕ್ಸಿ ಫಿಲ್ಲಿಂಗ್ಸ್ನ ಮಾಡಿಸಿದ್ದಾರೆ. ಲುಕ್ ವೈಸೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಸ್ಪೇಸರ್ ಬಿಟ್ಟು ಈ ಕಲ್ಲನ್ನ ಹಾಕ್ಸೋದ್ರಿಂದ ಯಾವುದೇ ರೀತಿಯ ಡ್ಯಾಮೇಜ್ ಬಂದ್ರೂ ಆರಾಮಾಗಿ ರಿಮೂವ್ ಮಾಡಿ ಬೇರೆ ರೀಪ್ಲೇಸ್ಮೆಂಟ್ ಮಾಡ್ಬೋದು. ಅಟ್ಯಾಚ್ ಮಾಡಿದಾಗ ರೀಪ್ಲೇಸ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತಂತೆ. ಸೊ ಹಾಗಾಗಿ ಇವರು ಎಲ್ಲ ಕಡೆ ಎಪಾಕ್ಸಿ ಫಿಲ್ಲಿಂಗ್ ಮಾಡಿದ್ದಾರೆ. ಗ್ರೇ, ಸ್ವಲ್ಪ ಆಫ್ ವೈಟು ಮತ್ತು ಗ್ರೇ ಲೈನ್ಸ್ ಬಂದಿದೆ. ಸೊ ಅದು ಈ ಥರ ಇದೆ ಫ್ಲೋರಿಂಗು. ಮತ್ತು ಗಲೀಜಾದ್ರೂ ಏನು ಕಾಣಿಸೋದಿಲ್ಲ. ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಈ ಥರ ಶೈನಿಂಗ್ ಬರುತ್ತೆ. ಕಜಾರಿಯಾದು ಯೂಸ್ ಮಾಡಿರೋದ್ರಿಂದ ಒಂಥರ ಗ್ಲಾಸಿ ಲುಕ್ ಬಂದಿದೆ. ತುಂಬಾ ಚೆನ್ನಾಗಿದೆ. ಇದು ಹಾಲಲ್ಲಿ ಈ ಥರ ಮಾಡಿರೋದು. ಇದು ಲಿವಿಂಗ್ ಹಾಲಲ್ಲಿ ಈ ಥರ ಇದೆ. ಕಲರು ತುಂಬಾ ಗ್ಲಾಸಿ ಫಿನಿಶು ಎಲ್ಲದನ್ನು ಇದನ್ನು ಕೊಡಿಸಿದ್ದಾರೆ. ಆಮೇಲೆ ಸ್ವಿಚ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಈ ಸ್ವಿಚಸ್ ಎಲ್ಲ ಲೈಟಿಂಗ್ ಸ್ವಿಚಸ್ ಬಂದು ಈ ಥರ ಇದೆ. ಗ್ಲಾಸಿ ಫಿನಿಶಲ್ಲಿ. ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಮತ್ತು ಲುಕ್ ವೈಸು ಚೆನ್ನಾಗಿರುತ್ತೆ. ಇದು ನ್ಯೂ ಮಾಡಲು, ಇವಾಗ ಬಂದಿರೋದು ನ್ಯೂ ಮಾಡಲು. ಈ ಥರದ ಇದು ಓಲ್ಡನ್ ಡೇಸಲ್ಲಿ ಇತ್ತು, ಮತ್ತೆ ರೀಯಾಗಿ ನ್ಯೂ ಆಗಿ ಬಂದಿರೋದು. ಇದಿಷ್ಟು ಗ್ರೌಂಡ್ ಫ್ಲೋರ್ ಆಯಿತು. ಇವಾಗ ಮೇಲ್ಗಡೆ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ. ಈ ಸ್ಟೆಪ್ಸಿಗೆ ನೀವು ನೋಡ್ಬೋದು ಮೇಲ್ಗಡೆ ಗ್ರಾನೈಟ್ನ ಯೂಸ್ ಮಾಡಿ ಅದರಲ್ಲಿ ಲೈನ್ಸ್ ಕೊಟ್ಟಿದ್ದಾರೆ. 3 ಲೈನ್ಸು. ಇದು ಲೈನ್ಸು ನಾವೇನಾದ್ರು ಸ್ಟೆಪ್ಸ್ ಹತ್ತುವಾಗ ಗ್ರಾನೈಟು ಸಾಫ್ಟ್ ಇರುತ್ತಲ್ವಾ, ಸ್ಲಿಪ್ ಆಗಬಾರ್ದು ಅಂತ ಈ ಥರ ಲೈನ್ಸ್ನ ಹಾಕ್ಸಿದ್ದಾರೆ. ಇದೊಂದು ಕಾನ್ಸೆಪ್ಟ್ ಇಷ್ಟ ಆಯಿತು. ಆಮೇಲೆ ಎಲ್ಲ ಕಡೆ ಸ್ಟ್ರಿಪ್ಸ್ ಲೈಟು. ಒಂದು ಸ್ವಿಚ್ ಆನ್ ಮಾಡಿದ್ರೆ ಎಲ್ಲ ಕಡೆ ಲೈಟ್ ಆನ್ ಆಗುತ್ತೆ. ಇದಂತೂ ನೈಟ್ ಹೊತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ರೈಟ್ ಸೈಡಲ್ಲಿ ಈ ಥರ ಕಂಬಿನ ಕೊಡಿಸಿದರೆ ಸ್ಟೀಲ್ದು, ಸ್ಟೇನ್ಲೆಸ್ ಸ್ಟೀಲಿಂದ ಕೊಟ್ಟಿದ್ದಾರೆ. ಗ್ರಿಪ್ ಆಗಿ ಇಟ್ಕೊಂಡು ಹತ್ತೋದಕ್ಕೂ ಚೆನ್ನಾಗಿರತ್ತೆ ಅಂತ. ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಇದು ಮೇಲ್ಗಡೆ ಪೂಜಾ ರೂಮ್ ಮೇಲ್ಗಡೆಯಿಂದ ಗ್ಲಾಸ್ ಫಿನಿಶಲ್ಲಿ ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಾ ಅಲ್ಲಿ ಸನ್ಲೈಟು ಮೇಲ್ಗಡೆಯಿಂದ ಈ ಥರ ಒಳಗಡೆ ಪೂಜಾ ರೂಮ್ ಒಳಗಡೆ ಬೀಳ್ತಾ ಇದೆ, ಎಕ್ಸ್ಪೋಸ್ ಆಗ್ತಾ ಇದೆ. ಶಾಡೋ, ಓಂ ಅನ್ನೋ ಶಾಡೋ
ಈ ತರ ಕಾಣಿಸ್ತಾ ಇದೆ. ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ ಮೇಲ್ಗಡೆಯಿಂದ. ಇದು ಬಂದು 3 ಲೈನ್ಸು. ಸ್ಟೆಪ್ಸ್ ಹತ್ಕೊಂಡು ಮೇಲ್ ಬಂದ ತಕ್ಷಣ ಈ 3 ಲೈನ್ಸು ಇದು ಬಂದು ಈ ಗ್ಲಾಸ್ ಇಂದನೇ ಬ್ರಿಕ್ಸ್ ಅಂತ ಸಿಗತ್ತೆ. ಇದು ಸನ್‌ಲೈಟ್‌ನ ಎಕ್ಸ್‌ಪೋಸ್ ಮಾಡೋದಕ್ಕೆ ಹೊರಗಡೆಯಿಂದ ಕ್ಲೋಸ್ ಮಾಡಿಸಿ ಈ ತರ ಕೊಟ್ಟಿರ್ತಾರೆ. ಸೊ ಸೇಫ್ಟಿ ಪರ್ಪಸ್‌ಗೂ ಚೆನ್ನಾಗಿರತ್ತೆ. ಮತ್ತೆ ಯಾವುದೇ ರೀತಿಯ ಓಪನ್ ಬಿಟ್ರೆ ಏನಾದ್ರೂ ಅಲ್ಲಿ ಆಚೆ ಮಳೆ ಬಂದಾಗೆಲ್ಲ ಒಳಗಡೆ ನೀರು ಬಂದ್ಬಿಡ್ಬೋದು. ಸೊ ಹಾಗಾಗಿ ಇದು ಈ ತರ ಕ್ಲೋಸ್ ಮಾಡಿಸಿದ್ರೆ ಚೆನ್ನಾಗಿದೆ. ಬೆಳಕು ಕೂಡ ಬರುತ್ತೆ ಇದರಿಂದ. ಇದು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದ ತಕ್ಷಣ ಈ ತರ 3 ಸ್ಲ್ಯಾಬ್‌ನ ಕೊಡ್ಸಿದ್ದಾರೆ. 3 ಒಂದು ಸೆಂಟ್ರಲ್ ಇರೋದು ಚಿಕ್ಕದು, ಆ ಕಡೆ ಈ ಕಡೆ ಬಿಗ್ ಸೈಜಲ್ಲಿ. ಮೇಲ್ಗಡೆ ಇದು ಬಂದು ಸನ್‌ಲೈಟ್ ಆವಾಗಲೇ ನಾನು ಹೇಳಿದ್ನಲ್ಲ ಈ ತರ ಕಾಣಿಸುತ್ತೆ. ಇದು ಫಸ್ಟ್ ಫ್ಲೋರ್ ಇಂದ ಲುಕ್ ವೈಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದಂತೂ ನನಗೆ ತುಂಬಾ ಇಷ್ಟ ಆಯ್ತು. ಆ ಮೇಲ್ಗಡೆ ಇರೋ ಓಂ ಅಂತ ಅದರಲ್ಲಿ ಸುತ್ತ ರೌಂಡ್ ಶೇಪಲ್ಲಿ ಡಿಸೈನ್‌ನ ಮಾಡಿಸಿದ್ದಾರೆ. ಅಲ್ಲೂನು ಇದು ಇದನ್ನ ಮಾಡಿಸಿದ್ದಾರೆ ಸೀಲಿಂಗ್ ಲೈಟು. ಆ ಶಾಡೋ ಬಂದು ಪೂಜಾ ರೂಮ್ ಒಳಗಡೆ ಬೀಳ್ತಾ ಇದೆ. ಇದೊಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ನೀವು ಯಾರಾದ್ರೂ ಮನೆ ಕಟ್ಟಬೇಕು ಅಂತ ಇದ್ರೆ ಇದು ಐಡಿಯಾನ ಯೂಸ್ ಮಾಡ್ಬೋದು. ಸೊ ಇದಂತೂ ತುಂಬಾ ಚೆನ್ನಾಗಿದೆ. ಅದ್ರ ಮೇಲ್ಗಡೆ ಗ್ಲಾಸ್ ಫಿನಿಶಿಂದ ಕ್ಲೋಸ್ ಮಾಡಿದಾರಂತೆ. ಇದೊಂದು ಬೆಡ್‌ರೂಮ್ ಡೋರು. ಸೊ ಅವರು ಸಿಂಪಲ್ ಆಗಿ ಡೋರ್‌ನ ತಗೊಂಡಿದ್ದಾರೆ. ಪ್ಲೈನ್ ಆಗಿ ಒರೆಸ್ಕೊಳ್ಳೋದಕ್ಕೆ, ಕ್ಲೀನ್ ಮಾಡೋದಕ್ಕೆಲ್ಲ ಈಸಿ ಆಗಿರತ್ತೆ ಅಂತ ಸಿಂಪಲ್ ಡೋರ್‌ನ ಇದನ್ನ ಮಾಡಿಸಿದ್ದಾರೆ. ಚೆನ್ನಾಗಿದೆ. ಪ್ಲೈನ್ ಆಗಿ ಮಾಡಿಸಿದ್ದಾರೆ. ಒಳಗಡೆ ಎಂಟ್ರಿ ಆದ್ರೆ ಈ ತರ ಬಿಗ್ ಸೈಜಲ್ಲಿ ವಿಂಡೋ. ಇದು ಮಗಂದು, ಅವ್ರ ಮಗನ ರೂಮು. ಎಲ್ ಶೇಪಲ್ಲಿ ತಗೊಂಡಿದ್ದಾರೆ ವಿಂಡೋನ. ಸೆಂಟ್ರಲ್ ಬಂದು ಒಂದು ಕ್ಲೋಸಿಂಗ್ ವಿಂಡೋ. ಅದರಲ್ಲಿ ಆ ಕಡೆ ಈ ಕಡೆ ಪಕ್ಕದಲ್ಲಿ ಬಂದು ಓಪನ್ ಮಾಡ್ಬೋದಂತೆ. ಈ ತರ ವಿಂಡೋನ ತಗೊಂಡಿದ್ದಾರೆ ಬಿಗ್ ಸೈಜಲ್ಲಿ. ಮೇಲ್ಗಡೆನೆ ಒಂದು ಸೀಲಿಂಗ್ ಲೈಟು. ಸೊ ಪಕ್ಕದಲ್ಲೇನೆ ಒಂದು ಸ್ಟಡಿ ಟೇಬಲ್ಲು. ಮಗಂಗೆ ಅಂತ ಮಾಡಿಸಿರೋದು. ಈ ಸ್ಟಡಿ ಟೇಬಲಲ್ಲಿ ಅಪ್ಪು ಅವ್ರ ಫೋಟೋನು ಕೂಡ ಇಟ್ಕೊಂಡಿದ್ದಾನೆ ಮಗ. ತುಂಬಾ ಚೆನ್ನಾಗಿದೆ. ಸೊ ಅದು ನೋಡಂತೂ ಖುಷಿ ಆಯ್ತು ನನಗೆ. ಅವನು ಯಾರು ತಾನೇ ಅಪ್ಪುನ ಇಷ್ಟಪಡಲ್ಲ ಹೇಳಿ, ಪುನೀತ್ ರಾಜ್‌ಕುಮಾರ್‌ನ. ಸೊ ಹಾಗಾಗಿ ಅವನೂನು ಒಂದು ಫೋಟೋನ ಇಟ್ಕೊಂಡಿದ್ದಾನೆ. ಚೆನ್ನಾಗಿದೆ. ಆಮೇಲೆ ಪಕ್ಕದಲ್ಲೇನೆ ಸ್ಟೋರೇಜ್ ಪರ್ಪಸ್ಸಿಗೋಸ್ಕರ ಎಲ್ಲಾ ಕಡೆ ಇವರು ಆ ಡೋರ್‌ನ ಬುಕ್ಸ್ ಎಲ್ಲ ಜಾಸ್ತಿ ಇರತ್ತಲ್ವಾ, ಬುಕ್ ರ್ಯಾಕ್ ಕೂಡ ಮಾಡಿಸಿದ್ದಾರೆ. ಅಲ್ಲೇನೆ ಬುಕ್ಸ್ ಎಲ್ಲ ಜೋಡಿಸ್ಕೊಳ್ಬೋದು ಅಂತ. ಇಲ್ಲಿ ಕೆಳಗಡೆ ಕೂಡ ಸ್ಟೋರೇಜ್ ಪರ್ಪಸ್ಸಿಗೆ ಒಂದು ಲೈನ್ಸಲ್ಲಿ ಈ ತರ ಮಾಡಿಸಿದ್ದಾರೆ. ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲಾ ವಿಂಡೋಗಳಿಗೂನು ಸ್ಟೀಲ್ ಕಂಬಿನ ಹಾಕಿರೋದ್ರಿಂದ ನೀಟಾಗಿ ಸೊ ವಾಶ್ ಮಾಡ್ಕೊಳ್ಬೋದು, ಕ್ಲೀನಾಗಿ ಒರೆಸ್ಕೊಳ್ಬೋದು. ಸೆಂಟ್ರಲ್ ಇರೋದು ಕ್ಲೋಸಿಂಗ್ ವಿಂಡೋ, ಆ ಕಡೆ ಈ ಕಡೆ ಓಪನ್ ವಿಂಡೋ ಅಂತ ಮೇಡಮ್ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ರು. ಸೊ ಇದು ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲಾ ಬೆಡ್‌ರೂಮ್‌ಗಳಿಗೂನು ಈ ತರ ಮಾಡಿಸಿದ್ದಾರೆ. ನೆಕ್ಸ್ಟ್ ಬಂದು ಇದು ವಾಕ್ ಥ್ರೂ ವಾರ್ಡ್‌ರೋಬ್ಸ್ ಅಂತೆ. ಸೊ ರೆಡಿ ಆಗೋದಕ್ಕೆ ಮತ್ತೆ ಇಲ್ಲೇ ವಾಷಿಂಗ್ ಏರಿಯಾ. ಇಲ್ಲಿ ಸ್ಲೈಡಿಂಗ್ ಡೋರು. ಸೊ ಇಲ್ಲೂನು ಸ್ಟೋರೇಜ್ ಪರ್ಪಸ್ಸಿಗೆ ಮೇಲ್ಗಡೆ ಆಫ್ ವೈಟ್ ಕಾಂಬಿನೇಷನಲ್ಲಿ ತಗೊಂಡಿದ್ದಾರೆ. ಸೊ ಇದು ಫುಲ್ಲು ಆಫ್ ವೈಟಲ್ಲಿದೆ. ಚೆನ್ನಾಗಿದೆ. ಇದು ಬಂದು ವಾಷಿಂಗ್ ಏರಿಯಾ. ಬ್ಲಾಕ್ ಆಂಡ್ ವೈಟ್ ಕಾಂಬಿನೇಷನಲ್ಲಿ ತಗೊಂಡಿದ್ದಾರೆ. ಗ್ರೇ ಅನ್ಸುತ್ತೆ. ಫುಲ್ ಬ್ಲಾಕ್ ಅಲ್ಲ, ಗ್ರೇ ಆಂಡ್ ಆಫ್ ವೈಟ್ ತರ ಇದೆ. ಇದು ಇದು ವಾಶ್‌ರೂಮು. ಅಟ್ಯಾಚು ಇದರಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇದು ಮಗಂದು ಫುಲ್ಲು ಇದು ಎಲ್ಲದನ್ನು ನಾನಿವಾಗ ಏನು ತೋರಿಸ್ತಾ ಇದ್ದೀನಿ ಇದು. ಆಮೇಲೆ ಇದೊಂದು ಡೋರು, ಸಿಂಪಲ್ ಡೋರು, ಪ್ಲೈನ್ ಡೋರು. ಇದು ರೆಡಿ ಡೋರ್ ಅಂತೆ. ಸೊ ಇದನ್ನೊಂದು ರೆಡಿ ಡೋರ್‌ನ ತಗೊಂಡಿದ್ದಾರೆ ಟಾಯ್ಲೆಟಿಗೆ. ನೆಕ್ಸ್ಟ್ ಬಂದು ಇವ್ರ ಬೆಡ್‌ರೂಮು. ಸೊ ಒಳಗಡೆ ಹೋಗ್ತಾ ಇದಾರಲ್ಲ, ಇದು ಬಿಗ್ ಸೈಜಲ್ಲಿದೆ. ಇದಕ್ಕೆ ಬಾಲ್ಕನಿ ಕೂಡ ಬಂದಿದೆ. ಸೊ ಇದು ಒಳಗಡೆ ಎಂಟ್ರಿ ಆದ ತಕ್ಷಣ ಅವ್ರದ್ದೇ ಇವರಿಬ್ರುನು ಮ್ಯೂಸಿಕ್ ಪ್ರಿಯರಂತೆ. ಎಲ್ಲಾ ಕಡೆ ಮ್ಯೂಸಿಕ್ಸ್‌ದು ಇದನ್ನ ಇಟ್ಕೊಂಡಿದ್ದಾರೆ. ಹೇಳ್ತಾ ಇದ್ರು ನಮ್ಗೆ ಮ್ಯೂಸಿಕ್ ಕೇಳೋದು ಅಂದ್ರೆ ತುಂಬಾ ಇಷ್ಟ ಅಂತ. ಸೊ ಹಾಗಾಗಿ ಅಲ್ಲೇ ಸ್ಪೀಕರ್ಸು, ಅಲ್ಲೂ ಒಂದು ಸ್ಟಡಿ ಟೇಬಲ್ ತರ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನೇನ್ ಬೇಕು ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ. ಸ್ಟೋರೇಜ್‌ಗೋಸ್ಕರ ಒಂದು, ಆಮೇಲೆ ಇಲ್ಲೇ ಒಂದು ಟಿವಿ ಕ್ಯಾಬಿನೆಟ್ಟು, ಒಂದು ಸ್ಮಾಲ್ ಟಿವಿನ ಇಲ್ಲಿ ಹಾಕೊಂಡಿದ್ದಾರೆ. ಇಲ್ಲೂ ಎಲ್ಲಾ ಕಡೆ ಆಲ್ಮೋಸ್ಟ್ ಬಿಗ್ ಸೈಜಲ್ಲಿ ವಿಂಡೋನ ಮಾಡಿಸ್ಕೊಂಡಿದ್ದಾರೆ. ಚೆನ್ನಾಗಿದೆ ವಿಂಡೋಸು. ಇವ್ರ ರೂಮಿಗೆ ಒಂದು ಅಟ್ಯಾಚಲ್ಲಿ ಬಾಲ್ಕನಿ ಬಂದಿದೆ. ಸೊ ಹೊರಗಡೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಡೋರ್ ನೋಡಿ ತುಂಬಾ ಚೆನ್ನಾಗಿದೆ. ಇದು ಬಾಲ್ಕನಿಗೆ ಆಚೆ ಹೋಗೋದಕ್ಕೆ. ಇದು ಕೂಡ ಟೀಕ್ ಡೋರೇನೆ. ಸೊ ಇದು ಬಂದು ಬಾಲ್ಕನಿ. ಸೊ ಎದುರುಗಡೆ ಮನೆ ಏನು ಕಾಣಿಸತ್ತೆ. ಹೊರಗಡೆ ಕೂತ್ಕೊಳ್ಬೋದು. ಇಲ್ಲಿ ಏನಾದ್ರು ಸ್ನಾಕ್ಸ್ ಟೈಪಲ್ಲಿ ಸಂಜೆ ಟೈಮು ಹೊರಗಡೆ ಕೂತ್ಕೊಳ್ಬೋದು ಅಂತ ಇಲ್ಲಿ ಮಾಡಿಸಿದ್ದಾರೆ. ಒಂದು ಫ್ಯಾನ್ಸಿ ಲೈಟ್ ಕೂಡ ಹಾಕಿದ್ದಾರೆ. ಚೆನ್ನಾಗಿದೆ ಅದು ಕೂಡನೆ. ಒಂಥರ ಬ್ಲಾಕ್ ಆಂಡ್ ವೈಟ್ ಕಾಂಬಿನೇಷನ್. ಆಲ್ಮೋಸ್ಟ್ ಇವ್ರ ಮನೇಲಿ ಬ್ಲಾಕ್ ಆಂಡ್ ವೈಟಲ್ಲಿ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಅಫಿಷಿಯಲ್ ಲುಕ್ ಕಾಣಿಸುತ್ತೆ ಅಂತ ಈ ತರ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ನನಗೆ ಆ ಸ್ಪ್ರೇ ಪೇಂಟ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಚೆನ್ನಾಗಿದೆ. ಡೋರ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಎಲ್ಲದೂನು ಒಂಥರ ಗ್ಲಾಸಿ ಲುಕ್ ಕೊಡ್ತಾ ಇದೆ. ನಾವೆಲ್ಲ ರೆಗ್ಯುಲರ್ ಪೇಂಟ್ ಮಾಡಿಸೋದಕ್ಕಿಂತ ಈ ತರ ಮಾಡಿಸಿದ್ರೆ ಚೆನ್ನಾಗಿರತ್ತೆ ಅಂತ ಅನಿಸ್ತು ನನಗೆ ತುಂಬಾನೇ ಇಷ್ಟ ಆಯ್ತು. ಇದು ಕೂಡ ವಾಕ್ ಥ್ರೂ ವಾರ್ಡ್ರೋಬ್ಸ್ ಅಂತೆ. ಮತ್ತೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಇಲ್ಲೂ ಗ್ರೇ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದಾರೆ. ಇಲ್ಲಿ ಎಲ್ಲಾ ವೆಸ್ಟರ್ನ್ ಟಾಯ್ಲೆಟ್‌ನ ಯೂಸ್ ಮಾಡಿದ್ದಾರೆ. ಈ ತರ ನೀಟಾಗಿದೆ. ಚೆನ್ನಾಗಿದೆ. ಇನ್ನು ಹೊಸ ಮನೆ ಅಲ್ವಾ, ಸೊ ಹಾಗಾಗಿ ಇಲ್ಲೇನೆ ಬಾತಿಂಗ್ ವಾಷಿಂಗ್ ಏರಿಯಾ. ಸೊ ಶವರ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲದೂನು
ಕಾಸ್ಟ್ಲಿ. ಸೊ ನಲ್ಲಿ ಇದನ್ನೆಲ್ಲ ಹಾಕ್ಸ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದರೆ, ವೈಟ್ ಆ್ಯಂಡ್ ಬ್ಲಾಕಲ್ಲಿ ತುಂಬ ಎಲ್ಲ ಕಾನ್ಸೆಪ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಇದು ಬಂದು ಡ್ರೆಸ್ಅಪ್ ಆಗೋದಕ್ಕೆ ಆ ಏರಿಯಾದಲ್ಲಿ ಒಂದು ಮೇಲ್ಗಡೆಯಿಂದ ಒಂದು ಫ್ಯಾನ್ನ ಫಿಕ್ಸ್ ಮಾಡಿಸಿದರೆ ವುಡನ್ ಕಲರಲ್ಲಿ, ಅದಂತೂ ತುಂಬಾ ಚೆನ್ನಾಗಿತ್ತು. ಆಫ್ ವೈಟ್ ಮತ್ತು ಒಂಥರ ಪಿಂಕಿಶ್ ಥರ ಕಾಣ್ತಾ ಇದೆ ಫೋಟೋದಲ್ಲಿ. ಸೊ ಆ ಥರ ಇದೆ. ಇದು ಅಷ್ಟೇ ಸ್ಟೋರೇಜ್ ಪರ್ಪಸ್ಸಿಗೋರ ಒಂದು ದೊಡ್ಡ ಮಿರರ್ ಕೂಡ ಇದೆ ಅಲ್ಲೇನೆ. ಇದು ಮೇಡಮ್ಗೆ ರೆಡಿ ಆಗೋದಕ್ಕೆ ಅಂತ. ಆಮೇಲೆ ಇಲ್ಲಿ ಡೋರ್ ಕೂಡ ಇದೆ. ಸೊ ಇದನ್ನ ಕ್ಲೋಸಿಂಗ್ ಥರ, ಈ ಥರ ಶಟರ್ ಎಳೀತಾರಲ್ವ ಆ ಥರ ಡೋರ್ ಕೂಡ ಮಾಡಿಸ್ಕೊಂಡಿದ್ದಾರೆ. ರೆಡಿ ಆಗೋ ಟೈಮಲ್ಲಿ ಇದನ್ನ ಕ್ಲೋಸ್ ಮಾಡ್ಕೊಳ್ಬೋದು ಅಂತ. ಈ ಥರ ನೋಡಿ, ಈ ಸ್ಲೈಡಿಂಗ್ ಡೋರ್ಸ್ ಬರುತ್ತಲ್ವ ಆ ಥರ ಡೋರ್ಸ್ ಕೂಡ ಇದೆ. ಇದನ್ನ ಕ್ಲೋಸ್ ಮಾಡ್ಬೋದು. ಸ್ವಲ್ಪ ಇದನ್ನ ರೆಡಿ ಆಗೋ ಟೈಮಲ್ಲಿ ಇದನ್ನ ಹಾಕೊಂಡು ಆಮೇಲೆ ಓಪನ್ ಮಾಡ್ಕೊಳ್ಬೋದು. ಸೊ ಇಲ್ಲೇನೆ ಮಿರರ್ ಕೂಡ ಇದೆ ಒಂದು ಬಿಗ್ ಸೈಜಲ್ಲಿ. ಆಮೇಲೆ ನೆಕ್ಸ್ಟ್ ಬಂದು ಇದು ವಾರ್ಡ್ರೋಬ್ಗೆ ಬೀಡಿಂಗ್ ಮಾಡಿದ್ದಾರೆ. ಇದು ಗೋಲ್ಡನ್ ಕಲರಲ್ಲಿ ಆ ಬೀಡಿಂಗ್ ಕೊಡಿಸಿದ್ದಾರೆ. ಅದಂತೂ ಒಂಥರ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅವ್ರನ್ನ ಕೇಳ್ತಾ ಇದ್ದೆ ಇದೇನಿದೆ ಬೀಡಿಂಗ್ ಅಂತ. ಸೊ ಅದು ಚೆನ್ನಾಗಿರ್ಲಿ, ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಲುಕ್ ವೈಸಿಗೋಸ್ಕರ ಈ ಥರ ಬೀಡಿಂಗ್ ಮಾಡಿದ್ದಾರೆ ಸೆಂಟ್ರಲ್ಲಿ. ಅದು ಚೆನ್ನಾಗಿದೆ. ಆಮೇಲೆ ಇದು ಕೂಡ ಸ್ಲೈಡಿಂಗ್ ಡೋರು. ಸೊ ಸ್ಲೈಡಿಂಗ್ ಡೋರು ಇದನ್ನ ನೀವು ನೋಡಿ, ಸರ್ದು ಇದು ವಾರ್ಡ್ರೋಬ್ ಅಂತೆ. ಆ ಸರ್ರು ಅವರೇನೆ ಈ ಥರ ಫೋಲ್ಡಿಂಗ್ ಮಾಡಿ ಎಲ್ಲ ಬಟ್ಟೆಗಳು ಕ್ಲಾತ್ನು ಅವರೇ ಜೋಡಿಸ್ಕೊಳ್ಳೋದಂತೆ. ಮೇಡಮ್ ಕೈಲಿ ಮುಟ್ಸೋದಿಲ್ಲ, ನಾನೇ ಜೋಡಿಸ್ಕೊಳ್ತೀನಿ ಅಂದರು. ನೋಡ್ಬಿಟ್ಟು ನಿಜವಾಗ್ಲೂ ಸಖತ್ ಖುಷಿ. ಸರ್ ಎಲ್ಲ ನೀವೇ ಜೋಡ್ಸೋದಾ? ಅವ್ರಿಗೆ ಜೋಡ್ಸೋದಂದ್ರೆ ಬಹಳ ಖುಷಿ. ಆದ್ರೂ ಏನ್ ಸಿಕ್ಕರೂ ಜೋಡ್ಸಿರ್ತಾರೆ. ಹಬ್ಬಾ, ಡೈನಿಂಗ್ ಟೇಬಲ್ ಮೇಲೂ ಜೋಡಿಸ್ತಾರೆ, ಟೀಪಾಯ್ ಮೇಲೂ ಜೋಡಿಸ್ತಾರೆ. ಆದ್ರೂ ಏನ್ ಗೊತ್ತಾ, ಒಂದು ಶರ್ಟ್ ಕೂಡ ಆ ಕಡೆ ಈ ಕಡೆ ಆಗ್ದಂಗೆ ಎಷ್ಟು ನೀಟಾಗಿ ಜೋಡಿಸಿರ್ತಾರೆ ನೋಡಿ. ಹೌದಾ ಸರ್? ಇಲ್ಲ ನಿಜವೂ ಚೆನ್ನಾಗಿ ಮಾಡಿದೀರಾ ಸರ್, ಸಕ್ಕದಾಗಿ ಜೋಡಿಸಿಟ್ಟಿದ್ದೀರಾ ನಿಜ. ಮೇಡಮ್ ಸೀರಿಯಸ್, ಎಷ್ಟು ನೀಟಾಗಿ. ನಿಮ್ದಂತೂ ನೋಡಿ ಸಖತ್ ಖುಷಿ ಆಯ್ತು ಸರ್. ಅವರಿಬ್ರದ್ದು ಫೋಟೋ ಇದು. ಸೊ ಇದು ತುಂಬ ಹಳೇದಂತೆ. ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಅವ್ರದ್ದೊಂದು ಫೋಟೋ ಪಿಕ್ನ ತೊಗೊಂಡೆ, ಅದನ್ನು ಬೆಡ್ರೂಮಲ್ಲೇ ಹಾಕ್ಕೊಂಡಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ಅವರಿಗೆ ಮ್ಯೂಸಿಕ್ ಸೆನ್ಸ್ ಜಾಸ್ತಿ. ಇಬ್ಬರೂ ತುಂಬ ಮ್ಯೂಸಿಕ್ಸ್ನ ಕೇಳ್ತಾರಂತೆ. ಎಲ್ಲ ಕಡೆ ಮ್ಯೂಸಿಕ್ಸ್ ಇನ್ಸ್ಟ್ರೂಮೆಂಟ್ನ ಅಲ್ಲಲ್ಲೇ ಹಾಕ್ಕೊಂಡಿದ್ದಾರೆ. ಸ್ಪೀಕರ್ಗಳೆಲ್ಲ ಸೆಟ್ ಮಾಡಿದ್ದಾರೆ. ನಮಗೆ ಇಬ್ಬರಿಗೂ ಮ್ಯೂಸಿಕ್ ಕೇಳೋದಂದರೆ ತುಂಬ ಇಷ್ಟ. ಹಂಗಾಗಿ ಅವರು ಕಿಚನಲ್ಲಿ ಕೂಡ ಮ್ಯೂಸಿಕ್ ಸಿಸ್ಟಮ್ನ ಇಟ್ಕೊಂಡಿದ್ದಾರೆ ಒಂದು. ಆಮೇಲೆ ಈ ಸಡನ್ನಾಗಿ ಫೋಟೋ ನೋಡಿದ ತಕ್ಷಣ ನನಗೆ ಒಂಥರ ಮಾಳವಿಕಾ ಮೇಡಮ್ನ ನೋಡ್ದಂಗೆ ಅನ್ನಿಸ್ತು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಒಂದು ಕಾಂಪ್ಲಿಮೆಂಟ್ ಕೊಟ್ಟೆ, ನೀವು ಆ ಥರನೇ ಕಾಣಿಸ್ತಾ ಇದ್ದೀರಾ ಅಂತ. ಅವರು ಖುಷಿಪಟ್ಟರು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೇ ಹಾಗೆ ಕಣ್ರಿ, ನಮ್ಮದೇ ಆದ ಒಂದು ಕನಸಿರುತ್ತೆ. ಸೊ ಹೀಗೆ ಒಂದು ಮನೆ ಕಟ್ಟಬೇಕು, ಜೀವನದಲ್ಲಿ ಒಂದು ಮನೆ ಕಟ್ಟೋದಿದೆಯಲ್ಲ, ಸೊ ಎಲ್ಲರಿಗೂ ಅವ್ರದ್ದೇ ಆದ ಕನಸಲ್ಲಿ ನಮ್ಮನ್ನ ಕನಸಿನ ಮನೆ ಹೀಗೆ ಇರಬೇಕು ಅಂತ ಎಲ್ಲರೂ ಕನಸನ್ನ ಕಟ್ಕೊಂಡಿರ್ತಾರೆ. ಇವರು ಕೂಡ ಹಾಗೇನೆ ಒಂದು 3 BHK ಡ್ಯೂಪ್ಲೆಕ್ಸ್ ಹೌಸ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನೀಟಾಗಿ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಮನೆ. ನಾನು ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮನೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದ್ರ ಬಗ್ಗೆ ಏನೇ ಇದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಎಂಡ್ ಮಾಡೋ ಟೈಮು. ವಿಡಿಯೋ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್